ಈ ಬೆಟ್ಟದ ಮೇಲೆ ಅಡಗಿರುವ ರಹಸ್ಯವೇನು? ಇಲ್ಲಿನ ದೇವರು ಶಕ್ತಿ ಮತ್ತು ಗುಹೆ ಹಿಂದಿನ ಕಥೆಯೇನು? ಬೆಂಗಳೂರು ಸಮೀಪದಲ್ಲೇ ಇರುವ ಈ ದೈವಿಕ ಬೆಟ್ಟದ ಬಗ್ಗೆ ಸಂಪೂರ್ಣ ರಹಸ್ಯವನ್ನು ತಿಳಿಯಲು ಬನ್ನಿ, ಇಂದಿನ ನಮ್ಮ ಪಯಣ ಇಲ್ಲಿಂದಲೇ ಆರಂಭಿಸೋಣ. ಬೆಂಗಳೂರು ನಗರದಿಂದ ಕೆಲವೇ ದೂರದಲ್ಲಿರುವ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುತ್ತವೆ. ಆದರೆ ಇದೇ ರಸ್ತೆಯಿಂದ ಸ್ವಲ್ಪ ನೀವು ಒಳಗಡೆ ಬಂದರೆ ನಮ್ಮ ಕಣ್ಣಿಗೆ ಕಾಣೋದು ಒಂದು ಸುಂದರವಾದ ಬೆಟ್ಟ. ಈ ಬೆಟ್ಟದ ಮೇಲೆ ಕೆಲವು ಪ್ರಾಕೃತಿಕ ಸೌಂದರ್ಯ ಮಾತ್ರವೇ ಅಲ್ಲ, ಇಲ್ಲಿದೆ ಶ್ರೀ ಮುನೀಶ್ವರ ಸ್ವಾಮಿ ದೇವಸ್ಥಾನ, ಅಕ್ಕಯ್ಯಮ್ಮನ ಸನ್ನಿಧಿ, ಸಪ್ತ ಮಾತೃಕೆಯರ ಆರಾಧನೆ, ಶಿವಗುಹ ದೇವಾಲಯಗಳು ಮತ್ತು ಹಲವು ವರ್ಷಗಳಿಂದ ಭಕ್ತಿ ಪರಂಪರೆ ಪಯಣ. ಮತ್ತು ನಿಮಗೆ ಸುಂದರವಾದ ಬೆಂಗಳೂರಿನ ವ್ಯೂ ಇಲ್ಲಿ ಸಿಗುತ್ತದೆ. ಇದೇ ನಮ್ಮ ಇಂದಿನ ಪಯಣ. ಇದು ದೊಡ್ಡ ಬೆಟ್ಟ ಅಲ್ಲ, ಆದರೆ ಈ ಚಿಕ್ಕ ಬೆಟ್ಟದೊಳಗೆ ಅಡಗಿರುವ ದೈವಿಕತೆ ಮತ್ತು ಇಲ್ಲಿನ ಸ್ಥಳೀಯರ ನಂಬಿಕೆ ನಿಜಕ್ಕೂ ಕುತೂಹಲ ಮೂಡಿಸುತ್ತದೆ. ಅಕ್ಕಯ್ಯಮ್ಮನ ಬೆಟ್ಟವು ಬೆಂಗಳೂರಿನ ಉತ್ತರ ಭಾಗದ ಚಿಕ್ಕಜಾಲ ಮಾರನಾಯಕನಹಳ್ಳಿ ಪ್ರದೇಶದ ಸಮೀಪದಲ್ಲಿದೆ. ವಿಮಾನ ನಿಲ್ದಾಣದ ರಸ್ತೆಯ ಸಮೀಪದಲ್ಲಿರೋದ್ರಿಂದ ಈ ಬೆಟ್ಟದ ಮೇಲಿನಿಂದ ಕೆಲವೊಮ್ಮೆ ವಿಮಾನಗಳು ಹಾರಾಡುವ ದೃಶ್ಯವು ಸರ್ವೇಸಾಮಾನ್ಯವಾಗಿರುತ್ತದೆ. ಒಂದು ಕಡೆ ನಗರ, ಇನ್ನೊಂದು ಕಡೆ ಹಸಿರು, ಮೇಲೆ ದೇವರ ಸನ್ನಿಧಿ. ಇದು ನಿಜಕ್ಕೂ ವಿಭಿನ್ನ ಅನುಭವ ಕೊಡುತ್ತದೆ ನಿಮ್ಗಂತಲೇ ನಾನು ಹೇಳ್ಬೋದು. ಇನ್ನು ಈ ಬೆಟ್ಟಕ್ಕೆ ಹತ್ತಲು 2 ದಾರಿದೆ. ಒಂದು, ನೀವು ವೆಹಿಕಲ್ ತಗೊಂಡು ಮೇಲೆ ದೇವಸ್ಥಾನ ಹತ್ರ ಹೋಗ್ಬೋದು, ಇನ್ನೊಂದು ಮೆಟ್ಟಿಲುಗಳಿದೆ. ಇನ್ನು ಹೇಳ್ಬೇಕಂದ್ರೆ ಮೆಟ್ಟಿಲು ಹತ್ತುತ್ತಾ ಹೋದಂತೆ ನಿಮಗೆ ನಗರದ ಗದ್ದಲ ನಿಧಾನವಾಗಿ ಕಮ್ಮಿ ಆಗುತ್ತಾ ಹೋಗುತ್ತದೆ. ಸ್ಥಳೀಯರು ಪ್ರವಾಸಿ ವಿವರಣೆಗಳ ಪ್ರಕಾರ ಇಲ್ಲಿ ಸುಮಾರು 156 ಮೆಟ್ಟಿಲುಗಳ ಮಾರ್ಗವಿದೆ. ಮೆಟ್ಟಿಲು ಹತ್ತುವಾಗ ಆಯಾಸವಾಗಬಹುದು ವಯಸ್ಸಾದವರಿಗೆ, ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ರೀತಿಯ ಭಕ್ತಿ ಭಾವನೆ ಮೂಡುತ್ತದೆ. ನೀವು ಈ ಬೆಟ್ಟಕ್ಕೆ ಮೊದಲ ಬಾರಿಗೆ ಬರುತ್ತಿದ್ದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಇಲ್ಲಿ ಗುರಿ ಬೆಟ್ಟದ ತುದಿ ಮಾತ್ರ ಅಲ್ಲ, ಪ್ರತಿಯೊಂದು ಹೆಜ್ಜೆಯೂ ಒಂದು ಅನುಭವ ನಿಮಗೆ ಕೊಡುತ್ತದೆ. ಶ್ರೀ ಮುನೀಶ್ವರ ಸ್ವಾಮಿಯನ್ನು ಗ್ರಾಮೀಣ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಶಕ್ತಿ ಮತ್ತು ರಕ್ಷಣೆಯ ದೈವವಾಗಿ ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಇಲ್ಲಿಯ ಸುತ್ತಮುತ್ತಲಿನ ಪ್ರದೇಶಗಳ ಭಕ್ತರು ಸ್ವಾಮಿಯ ದರ್ಶನಕ್ಕಾಗಿ ಬರುತ್ತಾರೆ. ಸ್ಥಳೀಯ ಸಂಪ್ರದಾಯಗಳಲ್ಲಿ ಹರಕೆ, ಪೂಜೆ ಮತ್ತು ಕುಟುಂಬದ ದೇವರಿಗಾಗಿ ಆರಾಧಿಸುವ ನಂಬಿಕೆಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ದೇವಾಲಯದ ಮುಂದೆ ನಿಂತಾಗ ನಗರದ ಜೀವನದಿಂದ ಸ್ವಲ್ಪ ದೂರ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ ಅಂತಲೇ ಹೇಳ್ಬೋದು. ಮುನೀಶ್ವರ ಸ್ವಾಮಿಯ ಸನ್ನಿಧಿಯ ಜೊತೆಗೆ ಈ ಬೆಟ್ಟದ ಪ್ರಮುಖ ಆಕರ್ಷಣೆಯಲ್ಲಿ ಒಂದು ಅಕ್ಕಯ್ಯಮ್ಮನ ಸನ್ನಿಧಿ. ಸ್ಥಳೀಯರು ಭಕ್ತರ ನಂಬಿಕೆಯ ಪ್ರಕಾರ ಅಕ್ಕಯ್ಯಮ್ಮನನ್ನು ಶಕ್ತಿ ಸ್ವರೂಪಿಣಿಯಾಗಿ ಪೂಜಿಸಲಾಗುತ್ತದೆ. ಇಲ್ಲಿಗೆ ಅನೇಕ ಕುಟುಂಬಗಳು ತಮ್ಮ ಹರಕೆ ಸಲ್ಲಿಸಲು ಬರುತ್ತಾರೆ. ಮಕ್ಕಳ ತಲೆ ಕೂದಲು ಸಮರ್ಪಿಸುವಂಥ ಕುಟುಂಬ ಸಂಪ್ರದಾಯಗಳು ಇಲ್ಲಿವೆ ಎಂದು ಸ್ಥಳೀಯರು ವರದಿ ಪ್ರಕಾರ ಉಲ್ಲೇಖಿಸಲಾಗುತ್ತದೆ. ಮತ್ತು ನಾನು ಕೂಡ ನೋಡಿದೆ, ನಾನು ಬಂದಾಗ ಅವತ್ತು ತುಂಬ ಮಕ್ಕಳಿಗೆ ಮತ್ತು ಹಿರಿಯರೆಲ್ಲರೂ ತಲೆಮುಡಿ ಕೊಡ್ತಾ ಇರೋದನ್ನು. ಇನ್ನು ಈ ಬೆಟ್ಟದ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಸಪ್ತ ಮಾತೃಕೆಯರ ಆರಾಧನೆ. ಸಪ್ತ ಮಾತೃಕೆಯರು ಎಂದರೆ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ವಿಶೇಷ ಸ್ಥಾನ ಪಡೆದ 7 ದೇವಿಯ ಶಕ್ತಿಗಳ ಸಮೂಹ. ಇಲ್ಲಿ ಭಕ್ತರು ಹಣ್ಣು, ಕಾಯಿ, ಸೀರೆ, ಬಳೆ ಮತ್ತು ವಿವಿಧ ನೈವೇದ್ಯಗಳನ್ನು ಸಮರ್ಪಿಸಿ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಈ ಬೆಟ್ಟದಲ್ಲಿ ನನಗೆ ಇನ್ನೊಂದು ವಿಶೇಷ ಕುತೂಹಲಕಾರಿ ಮೂಡಿಸಿರುವ ಒಂದು ಸಂಗತಿ ಏನಪ್ಪ ಅಂತಂದರೆ, ಈ ಬೆಟ್ಟದ ಮೇಲೆ ಒಂದು ಸಣ್ಣ ನೀರಿನ ಕೊಳ ಇದೆ. ಇಷ್ಟು ಎತ್ತರ ಬೆಟ್ಟದ ಮೇಲೆ ನೀರು ಕಾಣಿಸುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಸ್ಥಳೀಯರ ಪ್ರಕಾರ ಈ ಕೊಳದಲ್ಲಿ ನೀರು ಸುಮಾರು ವರ್ಷಗಳಿಂದ ಇರುವುದಾಗಿ ಹೇಳುತ್ತಾರೆ. ಇದರ ನೈಸರ್ಗಿಕ ಮೂಲದ ಬಗ್ಗೆ ನನಗೆ ಖಚಿತವಾದ ಮಾಹಿತಿ ಎಲ್ಲಿ ಸಿಗಲಿಲ್ಲ, ಬಟ್ ಇರ್ಬೋದೇನೋ, ನನಗೆ ಆ ಟೈಮಲ್ಲಿ ಸಿಗಲಿಲ್ಲ. ಆದರೆ ಭಕ್ತರ ದೃಷ್ಟಿಯಲ್ಲಿ ಇದು ಒಂದು ವಿಶೇಷ ಪವಿತ್ರತೆ ಇರುವ ಕೊಳ ಅಂತ ಅವರು ನಂಬಿಕೆ ಇದೆ. ನಾನು ಕೂಡ ನಂಬ್ತೀನಿ. ಗುಹೆ ಒಳಗಿನ ದೇವಾಲಯಗಳು. ಈ ಬೆಟ್ಟದಲ್ಲಿ ಗುಹೆಯಂತಿರುವ ಸಣ್ಣ ದೇವಾಲಯಗಳು ಮತ್ತು ಬಂಡೆಗಳ ನಡುವೆ ಇರುವ ದೈವಿಕ ಸನ್ನಿಧಿ ಕಂಡುಬರುತ್ತದೆ. ಅದರಲ್ಲೂ ಗವಿ ಮಹೇಶ್ವರ ಮತ್ತು ಸೋಮೇಶ್ವರ ಸ್ವಾಮಿ ಸನ್ನಿಧಿಗಳು ಈ ಬೆಟ್ಟಕ್ಕೆ ಆಧ್ಯಾತ್ಮಿಕ ವಾತಾವರಣ ಇನ್ನಷ್ಟು ವಿಶೇಷವಾಗಿಸುತ್ತವೆ ಎಂದು ಪ್ರವಾಸಿಗರ ವಿವರಗಳು ಹೇಳುತ್ತಾರೆ. ನಾನು ನೋಡಿದ್ದೀನಿ. ಒಂದು ಕ್ಷಣ ಯೋಚಿಸಿ, ನಗರದ ಮಧ್ಯದಲ್ಲಿರುವ ಈ ಬೆಟ್ಟ, ಬಂಡೆಗಳ ನಡುವೆ ಒಂದು ಗುಹೆ, ಅದರಲ್ಲಿ ದೇವರ ಸನ್ನಿಧಿ. ಇಂಥ ಸ್ಥಳಗಳು ನೀವು ಎಲ್ಲಾದರೂ ನೋಡಿದ್ದೀರಾ? ಹಾಗಾದರೆ ಬನ್ನಿ, ಮುಂದೆ ಹೇಳುತ್ತೇನೆ ಇನ್ನೂ ಕುತೂಹಲಕರವಾದ ಸಂಗತಿ. ಇಲ್ಲಿನ ದೇವಾಲಯಗಳ ಪಟ್ಟಿಯಲ್ಲೇ ಶಿವನಿಗೆ ಸಂಬಂಧಿಸಿದ ಸನ್ನಿಧಿಗಳು ಕಾಣಸಿಗುತ್ತವೆ.
ಕೆಲವು ಪ್ರವಾಸಿ ಮೂಲಗಳ ಇಲ್ಲಿ ಭೀಮೇಶ್ವರ ಸ್ವಾಮಿ ಸೇರಿದಂತೆ ಹಲವು ಪುರಾತನ ಸನ್ನಿಧಿಗಳಿವೆ ಎಂದು ದಾಖಲಿಸಿವೆ. ಇದರ ಜೊತೆಗೆ ಶ್ರೀರಾಮನ ದೇವಾಲಯ ಮತ್ತು ಭುವನೇಶ್ವರಿ ದೇವಿಯ ಸನ್ನಿಧಿ ಇದೆ ಎಂದು ಸ್ಥಳೀಯರು ವಿವರಣೆ ತಿಳಿಸುತ್ತದೆ. ಹಾಗಾದರೆ ಈ ಬೆಟ್ಟ ಎಷ್ಟು ಹಳೆಯದಿರಬಹುದು? ಇಲ್ಲಿನ ದೇವಾಲಯಗಳನ್ನು ಸ್ಥಳೀಯವಾಗಿ ಬಹಳ ಪುರಾತನವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಪ್ರವಾಸಿ ಮೂಲಗಳು ಇಲ್ಲಿನ ದೇವಾಲಯಗಳನ್ನು ಶತಮಾನಗಳ ಹಿಂದಿನ ದೇವಸ್ಥಾನ ಎಂದು ವಿವರಿಸಲಾಗುತ್ತದೆ. ಆದರೆ ನಿರ್ದಿಷ್ಟವಾಗಿ ಇಷ್ಟು ವರ್ಷಗಳ ಹಿಂದೆ ನಿರ್ಮಾಣವಾಯಿತು ಎಂದು ಹೇಳಲು ಸಾಕಷ್ಟು ವಿಶ್ವಾಸಾರ್ಹ ಐತಿಹಾಸಿಕ ದಾಖಲೆಗಳು ದೊರಕಲಿಲ್ಲ. ಹಾಗಾಗಿ ನಾವು ಇಲ್ಲಿ ಕೇಳುವ ಕಥೆಗಳು ಸ್ಥಳೀಯರ ಮೇಲೆ ನಂಬಿಕೆ, ಜನಪದ ಪರಂಪರೆ ನೋಡಬೇಕು. ಈ ರೀತಿಯ ಕ್ಷೇತ್ರಗಳ ವಿಶೇಷತೆ ಏನಂದರೆ, ಇತಿಹಾಸ ಒಂದು ಭಾಗವಾದರೆ ಜನರ ನಂಬಿಕೆ ಇನ್ನೊಂದು ಭಾಗ. ಈ ಎರಡೂ ಸೇರಿ ಒಂದು ಕ್ಷೇತ್ರ ಕಥೆ ರೂಪಿಸುತ್ತದೆ. ಬೆಟ್ಟದ ಮೇಲ್ಭಾಗ ಇಲ್ಲಿಂದ ಸುತ್ತಲೂ ನೋಡಿದರೆ ಒಂದು ಕಡೆ ಬೆಂಗಳೂರು, ಇನ್ನೊಂದು ಕಡೆ ಹಸಿರು ಪ್ರದೇಶಗಳು, ದೂರದಲ್ಲಿ ವಿಮಾನ ನಿಲ್ದಾಣದ ಭಾಗ ಮತ್ತು ಆಕಾಶದಲ್ಲಿ ಹಾರುವ ವಿಮಾನಗಳು. ಅಕ್ಕಯ್ಯಮ್ಮನ ಬೆಟ್ಟದ ಎತ್ತರದ ಪ್ರದೇಶದಿಂದ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ದೃಶ್ಯಗಳು ಕಾಣಿಸುವುದು ಇಲ್ಲಿನ ಮತ್ತೊಂದು ವಿಶೇಷ ಆಕರ್ಷಣೆ ಎಂದು ಹೇಳಬಹುದು. ಒಂದು ಕಡೆ ದರ್ಶನ, ಇನ್ನೊಂದು ಕಡೆ ಆಕಾಶದಲ್ಲಿ ಹಾರುವ ವಿಮಾನ. ಇದಕ್ಕಿಂತ ಸುಂದರವಾದ ಕಾಂಬಿನೇಷನ್ ಬೇಕಾ ನಿಮಗೆ? ಕೆಲವೊಮ್ಮೆ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗುತ್ತೇವೆ, ಸಾವಿರ ರೂಪಾಯಿಗಳು ಖರ್ಚು ಮಾಡಿ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡುತ್ತೇವೆ. ಆದರೆ ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿರುವಂಥ ಇಂಥ ಸಣ್ಣ ಕ್ಷೇತ್ರಗಳಲ್ಲಿ ಮನಸ್ಸಿಗೆ ಬೇಕಾದ ನೆಮ್ಮದಿ ಸಿಗುತ್ತದೆ. ದೇವಸ್ಥಾನ ಎಷ್ಟು ದೊಡ್ಡದು ಎನ್ನುವುದಕ್ಕಿಂತ ನಮ್ಮ ಭಕ್ತಿ ಎಷ್ಟು ದೊಡ್ಡದು ಎನ್ನುವುದೇ ಮುಖ್ಯ. ಮುನೀಶ್ವರ ಸ್ವಾಮಿಯ ಮುಂದೆ ನಿಂತುಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನು ಹೇಳಿಕೊಳ್ಳಿ. ಇನ್ನು ಈ ಕ್ಷೇತ್ರಕ್ಕೆ ಬಂದವರಿಗೆ, ಮದುವೆ ಆಗದಿರೋರಿಗೆ ಮದುವೆ ಆಗುತ್ತದೆ, ಮಕ್ಕಳಾಗದಿರೋರಿಗೆ ಮಕ್ಕಳು ಆಗುತ್ತೆ. ಈ ಮುನೀಶ್ವರ ನಿಮಗೆ ಆಶೀರ್ವಾದ ಮಾಡುತ್ತಾನೆ. ಅಕ್ಕಯ್ಯಮ್ಮನ ಬೆಟ್ಟವು ಚಿಕ್ಕಜಾಲದ ಸಮೀಪದಲ್ಲಿದ್ದು ಬೆಂಗಳೂರು ಉತ್ತರ ಭಾಗದಲ್ಲಿ ಸುಲಭವಾಗಿ ತಲುಪಬಹುದಾದ ಸ್ಥಳವಾಗಿದೆ. ವಿವಿಧ ಮಾರ್ಗಗಳಿಂದ ಬೆಟ್ಟಕ್ಕೆ ಸಮೀಪಕ್ಕೆ ಹೋಗಬಹುದು. ನಡೆಯುತ್ತಾ ಬೆಟ್ಟ ಹತ್ತುವ ಅನುಭವವೇ ಹೆಚ್ಚು ವಿಶೇಷ. ಮಳೆಗಾಲದಲ್ಲಿ ಬಂಡೆಗಳು ಜಾರುವ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿರಿ. ಇಲ್ಲಿಗೆ ನೀವು ಹೋಗುವಾಗ ನೀರು ತೆಗೆದುಕೊಂಡು ಹೋಗಿ. ದೇವರ ಸ್ಥಳದಲ್ಲಿ ಸ್ವಚ್ಛವಾಗಿಟ್ಟುಕೊಳ್ಳಿ. ಕಸವನ್ನು ಎಲ್ಲೆಂದರಲ್ಲಿ ಹಾಕಬೇಡಿ. ಪ್ರಕೃತಿ ಮತ್ತು ದೇವಾಲಯ ಎರಡನ್ನು ನಾವು ಗೌರವಿಸೋಣ. ಇಂದು ನಾವು ಕಂಡಿದ್ದು ಕೇವಲ ಒಂದು ಬೆಟ್ಟವಲ್ಲ, ಇದು ಭಕ್ತಿ, ಪ್ರಕೃತಿ, ಜನಪದ ನಂಬಿಕೆ ಮತ್ತು ಬೆಂಗಳೂರಿನ ಸಮೀಪದಲ್ಲಿರುವ ಒಂದು ವಿಭಿನ್ನ ಅನುಭವ. ಶ್ರೀ ಮುನೀಶ್ವರ ಸ್ವಾಮಿ, ಅಕ್ಕಯ್ಯಮ್ಮ, ಸಪ್ತ ಮಾತೃಕೆಯರು, ಶಿವನ ಸನ್ನಿಧಿಗಳು, ಗುಹಾ ದೇವಾಲಯಗಳು ಮತ್ತು ಬೆಟ್ಟದ ಮೇಲಿನ ಕಾಣುವ ಅದ್ಭುತ ದೃಶ್ಯ ಇವೆಲ್ಲವೇ ಸರಿ. ಅಕ್ಕಯ್ಯಮ್ಮನ ಬೆಟ್ಟವನ್ನು ಒಂದು ಸಾರಿ ವಿಶೇಷ ದೈವಿಕ ತಾಣವನ್ನಾಗಿ ಮಾಡಿದೆ. ನಿಮಗೂ ಈ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಸಿಕ್ಕರೆ ಭಕ್ತಿಯಿಂದ ಬನ್ನಿ. ಪ್ರಕೃತಿಯನ್ನು ಗೌರವಿಸಿ ಮತ್ತು ಪವಿತ್ರ ಸ್ಥಳವನ್ನು ಸ್ವಚ್ಛವಾಗಿಡೋದು ನಮ್ಮ ಜವಾಬ್ದಾರಿ. ಇಂದಿನ ಈ ಪಯಣ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ದೇವಾಲಯ ಹೊಸ ಪಯಣದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಓಂ ನಮೋ ಮುನೀಶ್ವರಾಯ. ಜೈ ಅಕ್ಕಮಯಮ್ಮ. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.